ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಅಶ್ವಿನಿ ಹರಿಜೋಳೆ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತಿನಿಂದ ನಾನು ಮೇಕಪ್ ಆರ್ಟಿಸ್ಟ್ ಕ್ಲಾಸ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ನಮ್ಮ ಕ್ಲಾಸ್ಗಳನ್ನ ಕೇಳುತ್ತಾ ನಿಮ್ಮ ಮೇಕಪ್ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೋಬಹುದು. ಇದಕ್ಕೆ ಏನ್ ಮಾಡ್ಬೇಕಂತಂದ್ರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎನಿ ಟೈಮ್ ಈ ವಿಡಿಯೋಗಳನ್ನ ವಾಚ್ ಮಾಡಿ ನಿಮ್ಮ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೋಬಹುದು. ಇದು ಟೋಟಲಿ ಫ್ರೀ ಇರ್ತದೆ ಗೈಸ್. ಇದರಲ್ಲಿ ಯಾವುದೇ ನಾವು ಚಾರ್ಜ್ ಅನ್ನ ಇನ್ಕ್ಲೂಡ್ ಮಾಡಿಲ್ಲ. ಬಟ್ ನಿಮ್ ಸಪೋರ್ಟ್ ಅಂತೂ ಬೇಕು. ಈ ಕ್ಲಾಸಸ್ ಸೆಲ್ಫ್ ಮೇಕಪ್ ಮಾಡ್ಕೋವರಿಗೂ ಕೂಡ ಯೂಸ್ ಆಗ್ತದ. ಮತ್ತೆ ಯಾರಿಗೆಲ್ಲ ಈ ಫೀಲ್ಡ್ ಅಲ್ಲಿ ಬರ್ಬೇಕಂತ ಹೇಳಿ ಇಂಟ್ರೆಸ್ಟ್ ಇರ್ತೈತಿ, ಬಟ್ ಕ್ಲಾಸ್ ಗಳನ್ನ ಜಾಯಿನ್ ಮಾಡಕ್ ಆಗದೆ ಇರುವಂತವರಿಗೂ ಕೂಡ ನೀವು ಇಲ್ಲಿನ ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ಮಟ್ಟ ಮೇಕಪ್ ಅನ್ನ ಕಲಿಬಹುದು. ಅವರು ಕೂಡ ಈ ಅವಕಾಶದ ಸದುಪಯೋಗ ಮಾಡ್ಕೊಳ್ಬಹುದು ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ, ಯಾರು ಆಲ್ರೆಡಿ ಕ್ಲಾಸ್ಗಳನ್ನ ಅಟೆಂಡ್ ಆಗಿರಿ, ಮೇಕಪ್ ಕ್ಲಾಸ್ಗಳನ್ನ ಅಟೆಂಡ್ ಆಗಿರಿ, ಬಟ್ ಮೇಕಪ್ ಮಾಡುವಲ್ಲಿ ಏನಾದ್ರೂ ನಿಮ್ಗೆ ಇನ್ನೂ ಸಮಸ್ಯೆಗಳು ಬರ್ತಾ ಇದ್ರೆ, ಇನ್ನು ಕುಂಗಳ ಮೇಲೆ ಮೇಕಪ್ ಮಾಡ್ಬೇಕಂತಂದ್ರ ಇನ್ನೂ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರ ನಮ್ ಈ ಕ್ಲಾಸಸ್ ಗಳನ್ನ ನೀವು ನೋಡಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಅದು ಹೇಗೆ ಅಂತಂದ್ರೆ, ಇಲ್ಲಿ ನಾವು ನಿಮ್ಗೆ ಕೊಡ್ತಾ ಇರುವುದು ಬೇಸಿಕ್ ದಿಂದ ಅಡ್ವಾನ್ಸ್ ಲೆವೆಲ್ ಮಟ್ಟ ನಾಲೆಜ್. ಇದು ಫ್ರೀ ಆಫ್ ಕಾಸ್ಟ್ ವಿತ್ ನಾಲೆಜ್ ಅಂತೂ ಹೈ ಲೆವೆಲ್ ನಲ್ಲಿ ಇರ್ತದ. ಅದೇ ನಾಲೆಜ್ ಕೊಡುವಲ್ಲಿ ನಾವು ಯಾವುದೇ ನಿಮಗ ಕಮ್ಮಿ ಮಾಡುವುದಿಲ್ಲ. ಬರ್ತಾ ಬರ್ತಾ ನಾವು ಕ್ಲಾಸ್ಗಳನ್ನ ತಗೋತಿಲ್ಲ, ಅದ್ ನಿಮಗನ್ನ ಗೊತ್ತಾಗ್ತೈತಿ. ಈ ಕ್ಲಾಸ್ಗಳ ಸದುಪಯೋಗ ಎಲ್ರೂ ಪಡೆದುಕೊಡ್ರಿ. ನಾವು ಹಾಕಿರುವಂತಹ ವಿಡಿಯೋಗೆ ನಿಮ್ಗೆ ಏನಾದ್ರೂ ಕ್ಲಾಸ್ ಕೇಳಿದ್ಮೇಲೆ ಅದ್ರ ಸಂಬಂಧಪಟ್ಟಾಗ ಏನಾದ್ರೂ ಪ್ರಶ್ನೆಗಳಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಅದಕ್ಕೆ ನಾನು ಕಮೆಂಟ್ ಅಲ್ಲಿನ ಉತ್ತರ ಹೇಳೋ ಹಾಗಿತ್ತಂದ್ರೆ ಕಮೆಂಟ್ ಅಲ್ಲಿ ಉತ್ತರ ಹೇಳ್ತೀನಿ. ಅದ್ರಲ್ಲಿ ಹೇಳಕ್ ಸಾಧ್ಯ ಆಗದಿದ್ರೆ ಅದಕ್ಕೆ ಸಪರೇಟ್ ಆಗಿ ವಿಡಿಯೋ ಮಾಡಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ನೀಡ್ತೇನೆ. ಇದು ಟೋಟಲಿ ಕನ್ನಡದಲ್ಲಿನ ಕ್ಲಾಸಸ್ ಇರ್ತವು, ನೀವು ಈಸಿಯಾಗಿ ಕಲಿಬಹುದು. ಗೈಸ್, ಇವತ್ತು ನಾವು ಬೇಸಿಕ್ ಆಗಿ ಸ್ಕಿನ್ ಯಾವ್ಯಾವ ರೀತಿ ಇರ್ತಾವ ಅಂತ ಹೇಳಿ ಫಸ್ಟ್ ತಿಳ್ಕೊಂಡು, ಸ್ಕಿನ್ ಯಾವ ರೀತಿ ಅದಾವ ಅಂತ ತಿಳ್ಕೊಂಡ್ರ ನಮಗ ಅದ್ರ ಮೇಲೆ ನಾವು ಯಾವ ರೀತಿಯಾಗಿ ವರ್ಕ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತೈತಿ. ಬೇಸಿಕ್ ಫಸ್ಟ್ ನಾವು ಥಿಯರಿ ಕ್ಲಾಸಸ್ ಅನ್ನ ಇದು ತಿಳ್ಕೊಂಡು, ಥಿಯರಿ ಎಷ್ಟು ಇಂಪಾರ್ಟೆಂಟ್ ಅದ ಅಲ್ಲ ಗೈಸ್, ಪ್ರಾಕ್ಟಿಕಲ್ನು ಅಷ್ಟೇ ಇಂಪಾರ್ಟೆಂಟ್ ಅದ. ನಾವ್ ಎರಡಕ್ಕೂ ಇಂಟ್ರೆಸ್ಟ್ ಕೊಟ್ಟು ಕೇಳಿ ನಿಮ್ಗೆ ಬೇಕಾಗಿರುವಂತಹ ನೋಟ್ಸ್ ಗಳನ್ನ ಮಾಡಿ ಇಟ್ಕೊಂಡ್ರಿ ಅಂದ್ರ ಬಹಳ ಯೂಸ್ಫುಲ್ ಆಗ್ತದ. ಬರೀ ಸ್ನೇಹಿತರೆ, ಇವತ್ ನಾವು ಸ್ಕಿನ್ ಟೈಪ್ಸ್ ಗಳನ್ನ ಸ್ಟಡಿ ಮಾಡೋನು. ಅದನ್ನ ಹಂಗ ಬಾಯಲ್ಲಿ ನಾ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಅರ್ಥ ಆಗಂಗಿಲ್ಲ. ಅದನ್ನ ಬೋರ್ಡ್ ಮೇಲೆ ನೀಟಾಗಿ ರೀಡ್ ಮಾಡಿನ ನಾನು ನಿಮ್ಗೆ ತಿಳಿಸ್ತೇನೆ. ಇದ್ರಲ್ಲಿ ಏನಾದ್ರು ಹೇಳುವಲ್ಲಿ ನಿಮ್ಗೆ ಸರಿಯಾಗಿ ತಿಳಿಲಿಕ್ಕಂದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಗೈಸ್, ಇವತ್ ನಾವ ಸ್ಕಿನ್ ಟೈಪ್ಸ್ ಬಗ್ಗೆ ಸ್ಟಡಿ ಮಾಡಕತ್ತು. ಫಸ್ಟ್ ನಾವ ಸ್ಕಿನ್ ಅಲ್ಲಿ ಯಾವ್ಯಾವ ಟೈಪ್ಸ್ ಅದಾವ ಅಂತ ಹೇಳಿ ನೋಡ್ಕೋರು. ಮೊದಲನೇದಾಗಿ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್ ಅಂಡ್ ಸೆನ್ಸಿಟಿವ್ ಸ್ಕಿನ್. ಹೀಗೆ 5 ರೀತಿಯಾಗಿ ಇರುವಂತಹ ಸ್ಕಿನ್ ಟೈಪ್ ಗಳನ್ನ ನಾವು ನೋಡ್ತು. ಫಸ್ಟ್ ಬರ್ಕೊಂಡು ಇಲ್ಲಿ ನಿಮ್ಗೆ ನೀಟಾಗಿ ತಿಳಿತದ. ಫಸ್ಟ್ ಒನ್ ಆಯಿಲಿ ಸ್ಕಿನ್, ಸೆಕೆಂಡ್ ಒನ್ ಡ್ರೈ ಸ್ಕಿನ್, ಥರ್ಡ್ ಒನ್ ಕಾಂಬಿನೇಷನ್ ಸ್ಕಿನ್, ಫೋರ್ತ್ ಒನ್ ಫಿಫ್ತ್ ಒನ್ ಸೆನ್ಸಿಟಿವ್ ಸ್ಕಿನ್. ಗೈಸ್, ಇಷ್ಟು ರೀತಿಯಾಗಿ ನಾವು ಸ್ಕಿನ್ ಟೈಪ್ಸ್ ಗಳನ್ನ ನೋಡ್ತು. ಇದು ಪ್ರತಿಯೊಬ್ಬರಲ್ಲಿನೂ ಬೇರೆ ಬೇರೆ ಸ್ಕಿನ್ ಟೈಪ್ಸ್ ಇರ್ತಾವು. ಆಯಿಲಿ ಸ್ಕಿನ್, ಆಯಿಲಿ ಸ್ಕಿನ್ ಯಾರಿಗಿರ್ತಾವ ಮತ್ತೆ ಅವ್ರ ಲಕ್ಷಣಗಳು ಏನೇನಂತಂದ್ರ, ಆಯಿಲಿ ಸ್ಕಿನ್ಯಾಗ ಫುಲ್ ಆಫ್ ಸ್ಕಿನ್ ಆಯಿಲಿ ಆಯಿಲಿ ಆಗಿರ್ತದ. ಸ್ವಲ್ಪ ನಾವು ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ ಒಂದ್ ಅರ್ಧ ತಾಸ ಆಯ್ತಂದ್ರ ಅವರಲ್ಲಿ ಆಯಿಲ್ ಜಾಸ್ತಿ ಆಗಿ ರೆಡ್ಯೂಸ್ ಆಗ್ತದ. ಅಂತವರಿಗೆ ನಾವು ಆಯಿಲಿ ಸ್ಕಿನ್ ಅಂತ ಹೇಳಿ ಹೇಳ್ತು. ಅವರಿಗೆ ಜಾಸ್ತಿ ಪಿಂಪಲ್ಸ್ ಜಾಸ್ತಿ ಆಗ್ತಾವ. ಮತ್ತೆ ಇನ್ನೊಂದ್ ಏನಂತಂದ್ರ ಅವರಲ್ಲಿ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತದ ಆಯಿಲಿ ಸ್ಕಿನ್ ಅಲ್ಲಿ. acne, pimple, pores. That's it, pores. Pores.
ಗೈಸ್, ಆಯಿಲಿ ಸ್ಕಿನ್ ಅಲ್ಲಿ ನಾವು ಆಕ್ನಿ ಪಿಂಪಲ್ ಅನ್ನ ಕಾಣ್ತೀವಿ. ಆಯಿಲ್ ಜಾಸ್ತಿ ಅವರಿಗೆ ಬಿಡೋದ್ರಿಂದ ಆಕ್ನಿ ಪಿಂಪಲ್ಸ್ ಅನ್ನು ಜಾಸ್ತಿ ಆಗ್ತದ. ಮತ್ತ ಎನ್ಲಾರ್ಜ್ಡ್ ಪೋರ್ಸ್ ಗಳು ಏನಾಗ್ತಾವ ಅಂದ್ರ ವಿರಳವಾಗ್ತಾವ. ಎಣ್ಣೆ ಜಾಸ್ತಿ ಬಿಡುವುದ್ರಿಂದ ಸ್ಕಿನ್ಯಾಗ ಹೋಲ್ಗಳೆಲ್ಲ ಸ್ವಲ್ಪ ವಿರಳ ಆಗ್ತಾವ. ಅದು ಕೂಡ ನಮ್ಮ ಆಯಿಲಿ ಸ್ಕಿನ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ ಕಾಣಬಹುದು. ಇನ್ನು ಮೂರನೇದಾಗಿ ಓಪನ್ ಪೋರ್ಸ್ ಕೂಡ ಆಯಿಲಿ ಸ್ಕಿನ್ ಅಲ್ಲಿನ ಈ ಪ್ರಾಬ್ಲಮ್ ಅನ್ನ ಜಾಸ್ತಿ ಆಗ್ತಂತು. ಇವು ಅಷ್ಟು ಆಯಿಲಿ ಸ್ಕಿನ್ ಇಂದ ಲಕ್ಷಣಗಳು. ಇದ್ಯಾರಿ ಪ್ರಾಬ್ಲಮ್ಸ್ ಇರ್ತಾವಲ್ಲ ಇವ್ರದ ಡೆಫಿನೆಟ್ ಆಯಿಲಿ ಸ್ಕಿನ್ ಅದ ಅಂತಾನೆ ನಾವು ಹೇಳ್ಬೋದು. ಇನ್ನ ಸೆಕೆಂಡ್ ಒನ್ ಡ್ರೈ ಸ್ಕಿನ್ ಇದ್ದವರಿಗೆ ಯಾವ್ಯಾವ ಲಕ್ಷಣಗಳದಾವು ಅಂತ ಹೇಳಿ ನೋಡೋಣ. ಪಿಗ್ಮೆಂಟೇಶನ್ ಗೈಸ್, ಡ್ರೈ ಸ್ಕಿನ್ ಅಲ್ಲಿ ನಾವು ರಿಂಕಲ್ಸ್ ಮತ್ತು ಪಿಗ್ಮೆಂಟೇಶನ್ ಅನ್ನ ನೋಡಬಹುದು. ಡ್ರೈ ಸ್ಕಿನ್ ಅಲ್ಲಿ ನಾವು ರಿಂಕಲ್ಸ್ ಮತ್ತು ಪಿಗ್ಮೆಂಟೇಶನ್ ಅನ್ನ ನೋಡಬಹುದು. ಡ್ರೈ ಸ್ಕಿನ್ ಇದ್ದವ್ರಿಗೆ ಜಾಸ್ತಿಯಾಗಿ ರಿಂಕಲ್ಸ್ ಸ್ಟಾರ್ಟ್ ಆಗ್ತಾವ. ರಿಂಕಲ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತಾವ ಅಂದ್ರ ಇದು ಲಾಫ್ ಏರಿಯಾ ಆಗಿರ್ಬೋದು, ಐಸ್ ಇಲ್ಲಿ ನಗುವಂತ ಸಂದರ್ಭದಲ್ಲಿ ಇಲ್ಲಿ ಅವ್ರಿಗೆ ಲೈನ್ಸ್ ಕ್ರಿಯೇಟ್ ಆಗ್ತಾವ. ಅಂತವ್ರಿಗೂ ಕೂಡ ಡ್ರೈ ಸ್ಕಿನ್ ಅನ್ನ ಇರ್ತೈತಿ. ಯಾರಿಗಿ ಜಲ್ದಿ ಏಜ್ ಗಿಂತನೂ ಮೊದಲ ಅವ್ರಿಗೆ ರಿಂಕಲ್ಸ್ ಎಲ್ಲ ಬಿದ್ದಿದ್ದು ಅಂದ್ರ ಅವ್ರದ್ದು ಡೆಫಿನೆಟ್ ಆಗಿ ಡ್ರೈ ಸ್ಕಿನ್ ಅದ ಅಂತಾನೆ ಹೇಳ್ಬೋದ್ರಿ. ಡ್ರೈ ಸ್ಕಿನ್ ಇದ್ದವ್ರಿಗೆ ಆದಷ್ಟು ಜಲ್ದಿನ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗ್ತೈತಿ. ಪಿಗ್ಮೆಂಟೇಶನ್ ಮತ್ತ ರಿಂಕಲ್ಸ್ ಏಜ್ ಅವಕ್ಕಿಂತ ಮುಂಚೆನ ಜಲ್ದಿನ ರಿಂಕಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವ ಅಂತ ಅವ್ರದ ಡ್ರೈ ಸ್ಕಿನ್ ಇರ್ತೈತಿ. ಇವ ಡ್ರೈ ಸ್ಕಿನ್ ಇದ ಲಕ್ಷಣ. ರಿಂಕಲ್ಸ್ ಮತ್ತು ಪಿಗ್ಮೆಂಟೇಶನ್ ಯಾರಿಗ ಇರ್ತೈತಲ್ಲ ಅವ್ರದ ಡ್ರೈ ಸ್ಕಿನ್ ಆಗಿರ್ತೈತಿ. ಈಗ ಕಾಂಬಿನೇಷನ್ ಸ್ಕಿನ್ ಅಂದ್ರ ಆಯಿಲಿ ಸ್ಕಿನ್ ಲಕ್ಷಣ, ಡ್ರೈ ಸ್ಕಿನ್ ಲಕ್ಷಣ ಇವೆರಡೂ ಅವರಲ್ಲಿ ಇರ್ತಾವ. ಅಂತವ್ರಿಗೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ ಹೇಳ್ತೇವೆ. ಈ ಟಿ ಝೋನ್ ನಲ್ಲಿ ಆಯಿಲ್ ರಿಡ್ಯೂಸ್ ಆಗ್ತೈತಿ. ಟಿ ಝೋನ್ ಅಂತಂದ್ರೆ ಫೋರೆಡು, ನೋಸು, ಚಿನ್ನು ಈ ಪಾಠದಲ್ಲಿ ಆಯಿಲ್ ಬಿಡ್ತದ. ಇದು ಬಾಕಿ ಇನ್ ಚಿಕ್ಕೆಲ್ಲ ಅದಲ್ಲ ಇದೆಲ್ಲ ಡ್ರೈ ಆಗಿರ್ತೈತಿ. ಇದಕ್ಕೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ ಹೇಳ್ತೀವಿ. ಇನ್ನ ಫೋರ್ತ್ ಒನ್ ನಾರ್ಮಲ್ ಸ್ಕಿನ್. ಇವಷ್ಟು ಸ್ಕಿನ್ ಟೈಪ್ ಗಳಲ್ಲಿ ದಿ ಬೆಸ್ಟ್ ಸ್ಕಿನ್ ಟೈಪ್ ಅಂದ್ರೆ ನಾರ್ಮಲ್ ಸ್ಕಿನ್ ಟೈಪ್. ಇದು ರೇರ್ ಆಗಿರ್ತೈತಿ. ಎಲ್ರು ಇಲ್ಲಿ ಜಾಸ್ತಿಯಾಗಿ ಕಂಡು ಬರಂಗಿಲ್ಲ. ಇದು ರೇರ್. ಇಲ್ಲಿ ಜಾಸ್ತಿ ಆಯಿಲ್ ರೆಡ್ಯೂಸ್ ಆಗಂಗಿಲ್ಲ, ಜಾಸ್ತಿ ಡ್ರೈ ಏನು ಇರಂಗಿಲ್ಲ. ಇಲ್ಲಿ ಹೈಡ್ರೇಷನ್ ಮತ್ತು ಆಯಿಲ್ ಬ್ಯಾಲೆನ್ಸ್ ಮಾಡ್ತಿರ್ತೈತಿ ಇವ್ರ ಸ್ಕಿನ್ ನಲ್ಲಿ. ಅದಕ್ಕ ಇವ್ರಿಗೆ ನಾರ್ಮಲ್ ಸ್ಕಿನ್ ಅಂತ ಹೇಳಿ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಒನ್ ಸೆನ್ಸಿಟಿವ್ ಸ್ಕಿನ್. ಏನು ಸೆನ್ಸಿಟಿವ್ ಸ್ಕಿನ್. ಇಲ್ಲಿ ನಿಮ್ಗೆ ಏನ್ ನೋಡ್ಸ್ ಅಂತಂದ್ರ ಆಯಿಲ್ ಅಂಡ್ ಹೈಡ್ರೇಷನ್ is balance. ನೆಕ್ಸ್ಟ್ ಒನ್ ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಇದು ಬಹಳ ನಾಜೂಕ್ ಸ್ಕಿನ್ ಟೈಪ್ ಇದು. ಇದಕ್ಕೆ ಎಲ್ಲಾ ಪ್ರಾಡಕ್ಟ್ ಗಳನ್ನು ಸೂಟ್ ಆಗಂಗಿಲ್ಲ. ಇನ್ನ ಹೆಚ್ಚು ಪಟ್ನ ರಿಯಾಕ್ಷನ್ಸ್ ಆಗಿಬಿಡ್ತಾವ. ಇವನ್ ನೀವು ಒಬ್ಬೊಬ್ಬರಿಗೆ ಅಲೋವೆರಾ ಜೆಲ್ ಯೂಸ್ ಮಾಡಿದ್ರು ರಿಯಾಕ್ಷನ್ ಆಗ್ತಾವ. ಇನ್ ಕೆಲವರಿಗೆ ನಾವು ರೋಸ್ ವಾಟರ್ ಯೂಸ್ ಮಾಡಿದ್ರು ರಿಯಾಕ್ಷನ್ ಆಗ್ತಾವ. ಅಷ್ಟು ಸೆನ್ಸಿಟಿವ್ ಸ್ಕಿನ್ ಇರ್ತೈತಿ ಇದು. ಇದನ್ನ ಬಹಳ ನಾಜೂಕ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೇಕಾಗ್ತೈತಿ ಇಂಥ ಸ್ಕಿನ್ ಗಳನ್ನ. ಕೆಲವೊಂದ್ಸಾರಿ ನಾವು ಬಿಸಿಲಿಗೆ ಒಂದ್ 5 ನಿಮಿಷ ಹೋಗಿ ಬಂದ್ರು ಈ ಸ್ಕಿನ್ ಟೈಪ್ ದವ್ರಿಗೆ, ಸೆನ್ಸಿಟಿವ್ ಸ್ಕಿನ್ ಟೈಪ್ ದವ್ರಿಗೆ ಸ್ಕಿನ್ ರೆಡಿಶ್ ಆಗ್ತೈತಿ. ಬಿಸಿಲಿಗೆ ಹೋಗಿ ಒಂದ್ 5 ನಿಮಿಷದಲ್ಲಿ ಸ್ಕಿನ್ ರೆಡಿಶ್ ಆತಂದ್ರೆ ಅವ್ರದ ಸೆನ್ಸಿಟಿವ್ ಸ್ಕಿನ್ ಅದ ಅಂತಾನ ಹೇಳ್ಬೋದು. ಇವತ್ತಿನ ಕ್ಲಾಸ್ನಾಗ ನಾವು ಸ್ಕಿನ್ ಟೈಪ್ಸ್ ಅನ್ನ ಸ್ಟಡಿ ಮಾಡಿದ್ವು. ಎಲ್ಲರಿಗೂ ಈ ಕ್ಲಾಸ್ ಅರ್ಥ ಆಗಿತ್ತಂತ ನೋಡ್ತೀನಿ. ಬೈ ಚಾನ್ಸ್ ಇದು ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂದ್ರೆ, ಏನಾದ್ರು ಕನ್ಫ್ಯೂಷನ್ಸ್ ಇತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಟೈಪ್ಗಳು ಟೋಟಲ್ ಆಗಿ 5 ಅದ. ಫಸ್ಟ್ ಒನ್ ಆಯಿಲಿ ಸ್ಕಿನ್, ಸೆಕೆಂಡ್ ಒನ್ ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಫೋರ್ತ್ ಒನ್ ನಾರ್ಮಲ್ ಸ್ಕಿನ್, ಫಿಫ್ತ್ ಒನ್ ಸೆನ್ಸಿಟಿವ್ ಸ್ಕಿನ್. ಆಯಿಲಿ ಸ್ಕಿನ್ ನಲ್ಲಿ ಏನ್ ಲಕ್ಷಣ ಇರ್ತದಂದ್ರ ಇಲ್ಲಿ ಆಕ್ನಿ ಪಿಂಪಲ್ಸ್ ಇರ್ತಾವು, ಎನ್ಲಾರ್ಜ್ಡ್ ಪೋರ್ಸಸ್ ಇರ್ತದ, ಮತ್ತ ಓಪನ್ ಪೋರ್ಸ್ ಇರ್ತದ. ಇಂಥ ಲಕ್ಷಣಗಳು ಇತ್ತಂದ್ರ ಅವ್ರಿಗೆ ನಾವು ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಯಾರ್ದ ಡ್ರೈ ಸ್ಕಿನ್ ಇರ್ತೈತಲ್ಲ ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇರ್ತಾವ ಅಂತಂದ್ರ ಓಪನ್ ಪೋರ್ಸಸ್ ಇರ್ತದ ಮತ್ತ ರಿಂಕಲ್ಸ್ ಪ್ರಾಬ್ಲಮ್ಸ್ ಇರ್ತೈತಿ. ಇಂತಹ ಲಕ್ಷಣಗಳಿದ್ದು ಅಂದ್ರ ಅವ್ರಿಗೆ ಡ್ರೈ ಸ್ಕಿನ್ ಟೈಪ್ಸ್ ದವ್ರ ಅಂತ ಹೇಳಿ ಹೇಳ್ತೀವಿ. ಇನ್ನ ಥರ್ಡ್ ಒನ್ ಕಾಂಬಿನೇಷನ್ ಸ್ಕಿನ್ ಅಂತಂದ್ರ ಆಯಿಲ್ ಮತ್ತು ಡ್ರೈ ಈ ಎರಡೂ ಲಕ್ಷಣಗಳನ್ನ ಹೊಂದಿರುವಂತಹ ಸ್ಕಿನ್ ಟೈಪಿಗೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ ಹೇಳ್ತೀವಿ. ಕಾಂಬಿನೇಷನ್ ಸ್ಕಿನ್ ಅಲ್ಲಿ ಟಿ ಝೋನ್ ಅಲ್ಲಿ ಆಯಿಲ್ ಇರ್ತದ, ಚಿಕ್ಸ್ ಪಾರ್ಟ್ ನಲ್ಲಿ ಡ್ರೈ ಇರ್ತದ. ಇಂತಹ ಸ್ಕಿನ್ ಟೈಪಿಗೆ ನಾವು
ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಹೇಳಿ ಹೇಳ್ತೀವಿ. ಇನ್ನ ಫೋರ್ತ್ ಒನ್ ನಾರ್ಮಲ್ ಸ್ಕಿನ್. ಸ್ಕಿನ್ ಟೈಪ್ ಇಸ್ ಅ ಬೆಸ್ಟ್ ಸ್ಕಿನ್ ಟೈಪ್. ಇದ ಈ ಸ್ಕಿನ್ ಟೈಪ್ ಅಲ್ಲಿ ನಾವು ಆಯಿಲ್ ಅಂಡ್ ಹೈಡ್ರೇಷನ್ ಸಮ ಪ್ರಮಾಣದಲ್ಲಿ ಇರ್ತೈತಿ. ನಾರ್ಮಲ್ ಹೆಲ್ದಿಯಾಗಿ ಇವ್ರದ್ದು ಸ್ಕಿನ್ ಇರ್ತೈತಿ. ಮತ್ತೆ ಸೆನ್ಸಿಟಿವ್ ಸ್ಕಿನ್, ಸೆನ್ಸಿಟಿವ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಕತ್ತಂದ್ರೆ ಜಲ್ದಿನ ರಿಯಾಕ್ಷನ್ ಆಗ್ತತಿ. ಮತ್ತೆ ಇನ್ನೊಂದ್ ಏನಂತಂದ್ರ ಬಿಸಿಲಿಗೆ ಜಸ್ಟ್ ಒಂದ್ 5 ಮಿನಿಟ್ಸ್ ಹೋಗಿ ಬಂದ್ರು ಅವರಿಗೆ ಸ್ಕಿನ್ ಎಲ್ಲ ರೆಡಿಶ್ ಆಗ್ತೈತಿ. ಇಂತಹ ಲಕ್ಷಣಗಳು ಇತ್ತಂದ್ರ ಅವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳಿ ಹೇಳ್ತೀವಿ. ಗೊತ್ತಲ್ಲ, ಇವತ್ತ ನಾವು ಸ್ಕಿನ್ ಟೈಪ್ಸ್ ಗಳನ್ನ ಅಧ್ಯಯನ ಮಾಡಿದ್ವು. ಇದ್ರಲ್ಲಿ ಏನಾದ್ರು ನಿಮಗ ಕನ್ಫ್ಯೂಷನ್ಸ್ ಇತ್ತಂದ್ರೆ, ಏನಾದ್ರು ಪ್ರಾಬ್ಲಮ್ಸ್ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ.